ನಮಸ್ಕಾರ ಸ್ನೇಹಿತರೆ, ನಾನು ನಿಮಗೆ ಇವತ್ತು ಅದ್ಭುತವಾದ ಹಣ್ಣಾದ ರಾಮಫಲ ಹಣ್ಣಿನ ಉಪಯೋಗ ಮತ್ತು ಅದರಲ್ಲಿರುವ ಪೋಷಕಾಂಶಗಳ ಬಗ್ಗೆ ತಿಳಿಸಿಕೊಡುತ್ತೇನೆ. ಹಾಗಾದರೆ ತಿಳಿಯೋಣ ಬನ್ನಿ. ರುಚಿಯಲ್ಲಿ ಅದ್ಭುತ ಹಾಗೂ ಪೋಷಣೆಯಲ್ಲಿಯೂ ಸಹ ವಿಶೇಷ ಆರೈಕೆ ಮಾಡುವುದು. ರಾಮಫಲ ಹಣ್ಣನ್ನು ಸವಿಯುವುದರಿಂದ ಯಾವೆಲ್ಲ ಪ್ರಯೋಜನಗಳನ್ನು ಪಡೆಯಬಹುದು ಎಂಬುದನ್ನು ತಿಳಿಯೋಣ ಬನ್ನಿ. ನಮ್ಮ ಆರೋಗ್ಯ ಉತ್ತಮವಾಗಿರಲು ಪೋಷಕಾಂಶಗಳು ಅತ್ಯಗತ್ಯ. ದೇಹದಲ್ಲಿ ಸೂಕ್ತ ಪ್ರಮಾಣದ ಜೀವಸತ್ವ ಹಾಗೂ ಪೋಷಕಾಂಶಗಳು ಇದ್ದಾಗ ಆರೋಗ್ಯ ಸಮಸ್ಯೆ ಇರುವುದಿಲ್ಲ. ಅಂತಹ ಪೋಷಣೆಗಳು ನಮಗೆ ಹಣ್ಣು ಮತ್ತು ತರಕಾರಿಗಳಿಂದ ದೊರೆಯುವುದು. ಕೆಲವು ಹಣ್ಣುಗಳು ಮತ್ತು ತರಕಾರಿಗಳನ್ನು ನಾವು ಸೇವಿಸುವುದಿಲ್ಲ. ಇದಕ್ಕೆ ಕಾರಣ ಅವುಗಳ ಬಗ್ಗೆ ನಮಗೆ ಹೆಚ್ಚಿನ ಸಂಗತಿ ತಿಳಿಯದೇ ಇರುವುದು. ಅಂತಹ ಅಪರೂಪದ ಹಣ್ಣುಗಳಲ್ಲಿ ರಾಮಫಲವು ಒಂದು. ಇದು ಸೀತಾಫಲ ಹಣ್ಣನ್ನು ಹೋಲುತ್ತದೆ. ರಾಮಫಲದ ಪೋಷಕಾಂಶಗಳು. ರಾಮಫಲ ಹಣ್ಣು ವಿಶೇಷ ಬಗೆಯ ರಸ ಹಾಗೂ ಸಿಹಿಯ ಗುಣಗಳಿಂದ ಕೂಡಿರುತ್ತದೆ. ಒಂದು ಅಧ್ಯಯನಗಳ ಪ್ರಕಾರ 100 ಗ್ರಾಂ ರಾಮಫಲ ಹಣ್ಣಿನಲ್ಲಿ 15.7 ಗ್ರಾಂ ಕಾರ್ಬೋಹೈಡ್ರೇಟ್ಸ್, 20 ಗ್ರಾಂ ಫಾಸ್ಫರಸ್, 2 mg ವಿಟಮಿನ್ B6, 30 mg ಕ್ಯಾಲ್ಸಿಯಂ, 19 mg ವಿಟಮಿನ್ ಸಿ, 2.5 ಫೈಬರ್, 6 ಗ್ರಾಂ ಕೊಬ್ಬನ್ನು ಹೊಂದಿರುತ್ತದೆ. ವಿವಿಧ ಬಗೆಯ ಆರೋಗ್ಯ ಸಮಸ್ಯೆಗಳನ್ನು ಇದು ತಡೆಯುವುದು. ರಾಮಫಲ ಹಣ್ಣಿನಲ್ಲಿ ಅಧಿಕ ಪ್ರಮಾಣದ ಕಬ್ಬಿಣಾಂಶ ಇದೆ. ಇದು ರಕ್ತಹೀನತೆ ಇರುವವರಿಗೆ ಅದ್ಭುತ ರೀತಿಯಲ್ಲಿ ಆರೈಕೆ ಮಾಡುವುದು. ರಕ್ತಹೀನತೆ ಮತ್ತು ಮಧುಮೇಹ ಹೊಂದಿರುವ ವ್ಯಕ್ತಿಗಳಿಗೆ ಸಂಪೂರ್ಣ ಪೋಷಣೆ ನೀಡುವುದು. ಕ್ಯಾನ್ಸರ್ಗೆ ಕಾರಣವಾಗುವಂತಹ ಅಂಶಗಳನ್ನು ದೇಹದಿಂದ ದೂರ ಮಾಡುವುದು. ಕ್ಯಾಲ್ಸಿಯಂ ಪ್ರಮಾಣವನ್ನು ಹೆಚ್ಚಿಸಿ ಮೂಳೆ ಮತ್ತು ಸಂದುಗಳ ಆರೋಗ್ಯವನ್ನು ಸುಧಾರಿಸುತ್ತದೆ. ಮಧುಮೇಹಿಗಳಿಗೆ ತುಂಬ ಉಪಯೋಗ ಹಾಗೂ ತೂಕ ಇಳಿಸುವವರಿಗೂ ಸಹ ಇದು ಉಪಕಾರಿ. ತೂಕ ಇಳಿಸಲು ರಾಮಫಲ ಅತ್ಯುತ್ತಮ ಸಂಗತಿಯಾಗಿದೆ. ಇದು ತೂಕ ಇಳಿಸಲು ಬಯಸುವವರು ನಿಯಮಿತವಾಗಿ ರಾಮಫಲ ಹಣ್ಣನ್ನು ಸೇವಿಸಿದರೆ ದೇಹದ ತೂಕವನ್ನು ಇಳಿಸಬಹುದು. ಯಾವುದೇ ಆರೋಗ್ಯ ಸಮಸ್ಯೆಯನ್ನು ಹೊಂದಿದ್ದು ತೂಕ ಇಳಿಸುವ ಹಂಬಲ ಇದ್ದಲ್ಲಿ ಯಾವ ಪ್ರಮಾಣದಲ್ಲಿ ರಾಮಫಲ ಸೇವಿಸಬೇಕು ಎನ್ನುವುದನ್ನು ವೈದ್ಯರಲ್ಲಿ ಪರಿಶೀಲಿಸಿಕೊಳ್ಳಿ. ಮಧುಮೇಹಿಗಳಿಗೆ ಉತ್ತಮವಾದದ್ದು. ಈ ಹಣ್ಣಿನಲ್ಲಿ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಣದಲ್ಲಿ ಇಡುವ ಶಕ್ತಿ ಇದೆ. ಮಧುಮೇಹಿಗಳು ಇದನ್ನು ಸೇವಿಸುವುದರಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು. ಜೊತೆಗೆ ರಕ್ತದಲ್ಲಿ ಇರುವ ಗ್ಲೂಕೋಸ್ ಪ್ರಮಾಣವನ್ನು ನಿಯಂತ್ರಣದಲ್ಲಿ ಇಡಲು ಸಹಕಾರ ಮಾಡುವುದು. ದೀರ್ಘ ಸಮಯಗಳ ಕಾಲ ಆರೋಗ್ಯವನ್ನು ಉತ್ತಮವಾಗಿಡಲು ಸಹಕಾರಿಯಾಗುತ್ತದೆ. ರೋಗ ನಿರೋಧಕ ಶಕ್ತಿಯ ಹೆಚ್ಚಳ. ರಾಮಫಲ ಹಣ್ಣಿನಲ್ಲಿ ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳು ಅಧಿಕವಾಗಿರುತ್ತವೆ. ಇವು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತವೆ. ಸೋಂಕು, ವೈರಸ್ ಸೇರಿದಂತೆ ಇನ್ನಿತರ ಗಂಭೀರ ಆರೋಗ್ಯ ಸಮಸ್ಯೆಗಳನ್ನು ತಡೆಗಟ್ಟಲು ಸಹಾಯ ಮಾಡುತ್ತವೆ. ಈ ಹಣ್ಣಿನಲ್ಲಿ ವಿಟಮಿನ್ ಎ ಮತ್ತು ಬಿ ಸಮೃದ್ಧವಾಗಿದೆ. ಶಕ್ತಿಯನ್ನು ವೃದ್ಧಿಸುತ್ತದೆ. ರಾಮಫಲದಲ್ಲಿ ಇರುವ ವಿಟಮಿನ್ ಬಿ ಅಂಶವು ಹೃದಯದ ಆರೋಗ್ಯವನ್ನು ಸುಧಾರಿಸುವುದು. ಅಗತ್ಯವಾದ ಕೊಬ್ಬನ್ನು ಕರಗಿಸಿ ದೇಹಕ್ಕೆ ಉತ್ತಮವಾದ ಶಕ್ತಿಯನ್ನು ನೀಡುವುದು. ಹೃದಯ ಸಂಬಂಧಿ ಸಮಸ್ಯೆ, ಮೂತ್ರಪಿಂಡದ ಕಲ್ಲು ನಿವಾರಣೆ, ರಕ್ತಹೀನತೆ ಸೇರಿದಂತೆ ಇನ್ನಿತರ ಆರೋಗ್ಯ ಸಮಸ್ಯೆಗಳನ್ನು ನಿವಾರಿಸಿ ದೇಹದ ಜೀವಕೋಶಗಳಿಗೆ ಆಮ್ಲಜನಕವನ್ನು ಸಾಗಿಸಲು ಸಹಾಯ ಮಾಡುವುದು. ಕೂದಲನ್ನು ಉದುರುವುದನ್ನು ಸಹ ಇದು ತಡೆಗಟ್ಟುತ್ತದೆ. 30 ವರ್ಷ ಮೇಲ್ಪಟ್ಟವರು ಮೊಡವೆ ಅಥವಾ ಕಪ್ಪು ಕಲೆಯಂತಹ ಸಮಸ್ಯೆಯನ್ನು ಹೊಂದಿದ್ದರೆ ರಾಮಫಲವನ್ನು ಸೇವಿಸಬೇಕು. ಚರ್ಮದ ಆರೋಗ್ಯವನ್ನು ಉತ್ತಮವಾಗಿಡಲು ಮತ್ತು ಚರ್ಮದ ಹೊಳಪನ್ನು ವೃದ್ಧಿಸಲು ಸಹಾಯ ಮಾಡುವುದು. ರಾಮಫಲ ಹಣ್ಣಿನಲ್ಲಿ ವಿಟಮಿನ್ ಸಿ ಅಧಿಕವಾಗಿರುವುದರಿಂದ ಚರ್ಮ, ಕೂದಲು ಮತ್ತು ಸೌಂದರ್ಯ ವೃದ್ಧಿಗೆ ಸಹಾಯ ಮಾಡುತ್ತದೆ. ಒಂದು ಮುನ್ಸೂಚನೆ. ರಾಮಫಲ ಹಣ್ಣನ್ನು ಮಿತವಾಗಿ ಬಳಸಿ. ರಾಮಫಲ ಹಣ್ಣನ್ನು ಮಿತವಾಗಿ ಸೇವಿಸಬೇಕು. ಅಧಿಕ ಪ್ರಮಾಣದ ಪೋಷಕಾಂಶಗಳು ಇರುವುದರಿಂದ ನಮ್ಮ ದೇಹಕ್ಕೆ ಸೂಕ್ತ ಪ್ರಮಾಣದಲ್ಲಿ ಒದಗಿಸುವಂತೆ ಇರಬೇಕು. ಈ ಹಣ್ಣನ್ನು ಕಚ್ಚಾ ರೂಪದಲ್ಲಿಯೇ ಸವಿಯಬಹುದು. ಇಲ್ಲವಾದರೆ ನಿಮ್ಮ ಆಯ್ಕೆಗೆ ಅನುಗುಣವಾಗುವಂತೆ ಜ್ಯೂಸ್, ಮಾಲ್ಟ್, ಸಲಾಡ್ ಅಥವಾ ಪಾಯಸಗಳಿಗೆ ಸೇರಿಸಿಕೊಂಡು ಸೇವಿಸಬಹುದು. ಎಲ್ಲವೂ ಅದ್ಭುತ ರುಚಿಯೊಂದಿಗೆ ಸೂಕ್ತ ಪೋಷಣೆ ನೀಡುತ್ತವೆ. ಆದಷ್ಟು ಸಿಹಿಯನ್ನು ಸೇರಿಸದೆ ಸವಿಯುವುದು ಉತ್ತಮ. ಹಣ್ಣಿನಲ್ಲಿ ನೈಸರ್ಗಿಕವಾಗಿಯೇ
ಸಾಕಷ್ಟು ಸಿಹಿಯಾದ ಅಂಶವಿರುತ್ತದೆ. ನಮಸ್ಕಾರ.